ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಮೆಡಿಷನ್ ಬಂದುಬಿಟ್ಟು ಒಂದು ಜೀನಿ ಪ್ರಾಡಕ್ಟ್ ಅಂತ. ಸೊ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ. ಸೊ ಇದ್ರ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಮತ್ತು ಇದಕ್ಕೆ ಈ ಒಂದು ಜೀನಿ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಮತ್ತು ಇದನ್ನು ಅಂದರೆ ಇದಕ್ಕೆ ಯಾವ್ದು ಯೂಸ್ ಆಗುತ್ತೆ, ಮತ್ತು ಏನೆಲ್ಲ ಇದೆ ಇಂಗ್ರೀಡಿಯೆಂಟ್ಸ್, ಅಂದರೆ 2 ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಅಂದರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದನ್ನು ತಯಾರು ಮಾಡೋದಂತ ಹೇಳ್ಕೊಡ್ಬೇಕಾಗಿತ್ತು. ಆದರೆ ಏನಾಗುತ್ತೆ ಅಂದರೆ ಇದನ್ನು ತಯಾರು ಮಾಡ್ಬೇಕಂತಂದ್ರೆ 3-4 ಅಂತಂದರೆ, ಸೊ 3-4 ಅಂದರೆ ಥರ ಅದಾವೆ. ಸೊ ಇವ್ರು ಹೇಳಿದ ಪ್ರಕಾರ ಒಂಥರ ನಾವು ತಯಾರು ಮಾಡ್ಕೋಬೋದು, ಮತ್ತು ಇನ್ನು ಬೇರೆ ಬೇರೆ ಥರ ಅದಾವೆ. ಸೊ ಅದನ್ನು ಕೂಡ ನಾನು ಒಂದು 3-4 ಥರ ನಮಗೆ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೇನೆ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಯೂಸಸ್ಸು ಮತ್ತು ಇದನ್ನು ಇರಲಿರುವಂಥ ಇಂಗ್ರೀಡಿಯೆಂಟ್ ಬಗ್ಗೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಮೊದಲು ಇದರ ಒಂದು ಪ್ಯಾಕೇಜಿಂಗ್ ನೋಡೋಣ. ಸೊ ಇದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಜೀನಿ ಒಂದು ಹೆಲ್ತ್ ಮಿಲೆಟ್ ಮಿಕ್ಸ್ ಸಿಗೋದು. ಇದು ಅಡಲ್ಟಿಗೆ. ಸೊ ಇದರಲ್ಲಿ ಒಂದು ಜೂನಿಯರ್ ಅದಾವೆ, ಮತ್ತು ಬೇಬಿಗಂತೂ ಅದಾವೆ, ಮತ್ತು ವುಮೆನ್ಸ್ಗಂತೂ ಅದಾವೆ. ಅಷ್ಟು ಥರ ಅದಾವೆ. ಮತ್ತು ನಾನು ತೆಗೆದುಕೊಂಡಂಥ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಜೀನಿ. ಇದು ಅಡಲ್ಟ್ ಅಂತ. ಸೊ ಇದು 12 ವರ್ಷ ಮೇಲ್ಪಟ್ಟು ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಅಡಲ್ಟ್ 1 kg. ಸೊ ಇದು ಬಂದುಬಿಟ್ಟು ಪ್ಯಾಕೇಜಿಂಗ್ ಪೂರ ನಿಮಗೆ 1 kg ಇರುತ್ತೆ. ಮತ್ತು MRP ಬಂದುಬಿಟ್ಟು ನಿಮಗೆ ಒಂದು 369 ರೂಪಾಯಿ ಆಗುತ್ತೆ ನಿಮಗೆ ನೆಟ್ 1 kg. ಮತ್ತು ಬ್ಯಾಚ್ ಎಕ್ಸ್ಪೈರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು 5 ತಿಂಗಳು ಮಾತ್ರ ಇರುತ್ತೆ. ಈ ಒಂದು ನಿಮಗೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂದ 5 ತಿಂಗಳು ಇರುತ್ತೆ. ಸೊ ಮುಂದೆ ಫ್ರಂಟಲ್ಲಿ ನೋಡಿದ್ರೆ ಈ ರೀತಿ ನಿಮಗೆ ಸಿಗ್ತದೆ. ಸೊ ಸಿರಿಧಾನ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಬ್ರ್ಯಾಂಡ್ ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸ್. ಸೊ ಇಂಗ್ಲೀಷ್ನಲ್ಲಿ ಅಡಲ್ಟ್ 1 kg. ಸೊ ಪ್ರಾಡಕ್ಟು ಸಿರಿಧಾನ್ಯಗಳ ಒಂದು ಸಿರಿ ಅಂತ ಕೊಟ್ಟಿದ್ದಾರೆ. ಒಂದು ಸಣ್ಣ ಮಗುವಿನ ಒಂದು ಚಿತ್ರ, ಮತ್ತು ಒಂದು ನ್ಯಾಚುರಲ್ ಆರ್ಗ್ಯಾನಿಕ್. ಸೊ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲ ಸ್ನೇಹಿತರೆ ಇದರಲ್ಲಿ, ಒಂದು ಜೀನಿ ಪ್ರಾಡಕ್ಟಲ್ಲಿ. ಸೊ ಈ ಜೀನಿ ಪೌಡ್ರಲ್ಲಿ ಸೊ ಇದು ನ್ಯಾಚುರಲ್ ಆರ್ಗ್ಯಾನಿಕ್ ಅಂತ. ಮತ್ತು ಇದು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಿರೋಂಗಿಲ್ಲ, ಮತ್ತು 0% ಅಡಿಟಿವ್ಸು, ಮತ್ತು ಹೆಲ್ದಿ ಫುಡ್ ಆಗಿರುತ್ತೆ ಈ ಒಂದು ಜೀನಿ ಪ್ರಾಡಕ್ಟ್. ಸೈಡಿಗೆ ಬಂದ್ರಂತಂದ್ರೆ ನಿಮಗೆ ನೋಡ್ಲಿಕ್ಕೆ ಇದು ಸಿಗುತ್ತೆ ನಿಮಗೆ. ಸೊ ನ್ಯೂಟ್ರಿಷನ್ ಫ್ಯಾಕ್ಟ್ ಎಷ್ಟೆಷ್ಟು ಅದಾವೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಮತ್ತು ಪ್ರೋಟೀನ್ ಎಷ್ಟಿದೆ, ಫ್ಯಾಟ್ ಇದೆ, ಕ್ಯಾಲ್ಸಿಯಮ್ ಎಷ್ಟಿದೆ, ಐರನ್ ಎಷ್ಟಿದೆ ಅಂತ ನೀವು 100 ಗ್ರಾಮ್ ಇನ್ ಕೇಸ್ ಏನಾದ್ರು 100 ಗ್ರಾಮ್ ನೀವು ಯೂಸ್ ಮಾಡಿದ್ರೆ ಇಷ್ಟೆಲ್ಲ ಸಿಗುತ್ತಂತ ಹೇಳ್ತಿದ್ದಾರೆ. ಮತ್ತು ಸೊ ಇಂಗ್ರೀಡಿಯೆಂಟ್ಸ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂಗ್ರೀಡಿಯೆಂಟ್ಸ್ ಸಿರಿಧಾನ್ಯಗಳಂತ ಹೇಳಿದ್ನಲ್ಲ. ಸೊ ಸಿರಿಧಾನ್ಯಗಳು ಯಾವ್ಯಾವ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋದನ್ನು ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇಲ್ಲ ಅಂತಂದ್ರೆ ಒಂದು ಪ್ಲೇಲಿಸ್ಟಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇಂಗ್ರೀಡಿಯೆಂಟ್ಸ್ ರಾಗಿ, ಬಜ್ರ, ಕಾರ್ನ, ಜೌರ, ರೆಡ್ ರೈಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ ಈ ಮಿಕ್ಸ್ ಅಂದ್ರೆ ಇದರಲ್ಲಿ ನಾವು ಹೆಲ್ತ್ ಮಿಲೆಟ್ ಮಿಕ್ಸಲ್ಲಿ ಒಂದು ಸಿರಿಧಾನ್ಯಗಳನ್ನು ಯೂಸ್ ಮಾಡಿದ್ದಾರೆ. ಅದಕ್ಕೆ ಒಂದು ಸಿರಿಧಾನ್ಯಗಳ ಸಿರಿ ಅಂತ ಹೇಳ್ತಾರೆ ಅವರು. ಮತ್ತು ಬ್ಯಾಕ್ ಸೈಡ್ ಬಂತಂದರೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಯಾವ ರೀತಿ ಉಪಯೋಗ ಮಾಡಬೇಕು, ಮತ್ತು ಇನ್ ಕೇಸ್ ನೀವೇನಾದರೂ ಒಂದು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರೆ ಏನು ಮಾಡ್ತಾರೆ ಅಂತಂದರೆ, ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಇವು ಒಂದು ಜೀವಿತ ಎಂಟರ್ಪ್ರೈಸ್ ಇದೆಯಲ್ಲ. ಸೊ ಅವರು ತಯಾರು ಮಾಡಿರೋ ಮತ್ತು ಅವರ ಮಾರ್ಕೆಟಿಂಗ್ ಮಾಡಿರ್ತಾರಲ್ಲ ಅಂತಂದ್ರೆ ನೀವೇನಾದ್ರು ಬೆಳೀತಾ ಇರ್ತದೆ, ಅವ್ರು ಏನು ಮಾಡ್ತಾರೆ, ಈ ಕಂಪ್ನಿಯವರು ಜೀವಿತ ಎಂಟರ್ಪ್ರೈಸಸ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಅದನ್ನೇನು ಮಾಡ್ತಾರೆ, ಸಿರಿಧಾನ್ಯಗಳನ್ನು ಕೊಡ್ತಾರೆ ಬೆಳೀಲಿಕ್ಕೆ. ನೀವೇನು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದರೂ ಸಮಸ್ಯೆ ಇತ್ತಂದ್ರೆ, ಏನಾದರೂ ನಮಗೆ ಆ ರೀತಿ ಮಾಡ್ಬೇಕಂತಂದ್ರೆ ಕರೆ ಮಾಡಿ, ನಂಬರನ್ನು ಕೊಟ್ಟರೆ ಕರೆ ಮಾಡ್ಬೋದು. ಜೀನಿಂದ ನೀವು ಸೇವಿಸಿ ಮತ್ತು ನಿಮ್ಮವರಿಗೆ ತಿಳಿಸಿ, ಬನ್ನಿ ಆರೋಗ್ಯವಂತ ಸಮಾಜ ನಿರ್ಮಿಸೋಣ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ಸಮಸ್ಯೆಗಳಿಗೆ ಒಂದು ರಾಮಬಾಣ ಇದ್ದಂಗೆ ಈ ಒಂದು ಜೀನಿ ಪ್ರಾಡಕ್ಟ್, ಈ ಒಂದು ಜೀನಿ ಪೌಡರ್. ಮತ್ತು ಇದನ್ನು ಯಾವ ರೀತಿ ಸ್ಟೋರೇಜ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಸೊ ಯಾವುದೇ ರೀತಿ ನೀವು ಗಾಳಿ ಆಡಲಿಕ್ಕೆ ಹೋಗ್ಬಾರ್ದು. ಸ್ಟೋರೇಜ್ ಮಾಡ್ಬೇಕಂದ್ರೆ ಸೊ ಗಾಳಿ ಆಡಲಾರಂಥ ಪ್ಲೇಸಲ್ಲಿ ಸೊ ಇದನ್ನು ಪ್ಲೇಸ್ ಮಾಡಿ, ಮತ್ತು ರೆಫ್ರಿಜರೇಟರ್ ಕೂಡ ಇದನ್ನು ಇಡ್ಬೋದು, ಇದರ ಒಂದು ಕಂಡೀಷನ್ನು. ಮತ್ತು ಈ ಒಂದು ಇದು ಪ್ಯಾಕೇಜಿಂಗ್ ಆಗಿತ್ತು. ಸೊ ಇದನ್ನು ಇವಾಗ ಓಪನ್ ಮಾಡೋಣ. ಓಕೆ ಸರ್, ಇದನ್ನು ಓಪನ್ ಮಾಡ್ತಿದ್ದೀನಿ. ಸೊ ಈ ರೀತಿ ನಿಮ್ಮ ಪ್ಯಾಕೆಟಿಂಗ್ ನೋಡಲಿಕ್ಕೆ ಕಾಣ್ತದೆ ಸ್ನೇಹಿತರೆ. ಇದು ಜೀನಿ ಬಂದುಬಿಟ್ಟು ನಿಮಗೆ ಒಂದು ಆ್ಯಕ್ಚುಲಿ ಇರೋದು ಪ್ಯಾಕೇಜಿಂಗ್ 1 kg. ಸೊ ನಿಮಗೆ ಅರ್ಧ kg 2 ಸಿಗ್ತಾವೆ ಸ್ನೇಹಿತರೆ ಇದರಲ್ಲೇ. ಸೊ ಅರ್ಧ kg ನಿಮಗೆ 2 ಸಿಗ್ತಾವೆ. ಅಂದರೆ ಎದಕ್ಕೆ ಅರ್ಧ kg ಎದಕ್ಕೆ ಮಾಡಿದಾರಪ್ಪ ಅಂತಂದ್ರೆ, ಸೊ ಯಾವುದೇ ರೀತಿ ನಿಮಗೆ ಗಾಳಿಗೆ ಇಟ್ಟು ಕೆಡಕ್ಕೆ ಹೋಗ್ಬಾರ್ದಪ್ಪ ಅಂತಂದ್ರೆ, ಕೆಡಕ್ಕೆ ಹೋಗ್ಬಾರ್ದಲ್ಲ, ಅದ್ರ ಸಂಬಂಧ ಅರ್ಧ kg 2 ಯೂಸ್ ಮಾಡಿದಾರೆ. ನಾನು ಕುಲ ನಿಮಗೆ ಕೊಡಲ್ಲ, ಅರ್ಧ kg ಸೇಲ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ತೊಗೊಳೋದು 1 kg ತೊಗೋಬೇಕಾಗತ್ತೆ. ಅಂದರೆ ಅವರು ಪ್ಯಾಕೇಜಿಂಗ್ ಮಾಡಿ ಅರ್ಧ kg 2 ಮಾಡಿದಾರೆ. ಸೊ ಒಂದು ಓಪನ್ ಖಾಲಿ ಆದ ಕೂಡ ಇನ್ನೊಂದು ಓಪನ್ ಮಾಡಲಿ, ಸೊ ಜಾಸ್ತಿ ಜನ ಬರಲಿ ಅಂತ ಈ ರೀತಿ ಅದನ್ನು ಅರ್ಧ kg 2 ಮಾಡಿದ್ದಾರೆ ಸ್ನೇಹಿತರೆ. ಇದರ ಒಂದು ನಿಮಗೆ ಒಂದು ಬೆನಿಫಿಟ್ಸ್ ಮತ್ತು ಅದರ ಯೂಸಸ್ ಇದನ್ನು ಹೇಳೋದಾದ್ರೆ, ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದಾರೆ, ಸಕಲ ಆರೋಗ್ಯ ಸಮಸ್ಯೆಗಳಿಗೆ
ಜೀನಿ ರಾಮಬಾಣ, ಅದು ಜೀನಿ ಒಂದು ರಾಮಬಾಣ ಅಂತ. ಎಲ್ಲ ಒಂದು ರೋಗಗಳು ಕೂಡ ನಿಮಗೆ ಒಂದು ಜೀನಿ ಒಂದು ಪೌಡ್ರ್ ಏನಾಗುತ್ತೆ ಅಂತಂದ್ರೆ ಸಪೋರ್ಟಿಂಗ್ ಕೊಡುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಒಂದು ನಮ್ಮ ಒಂದು ದೇಹವನ್ನು ಅಂತ. ಮತ್ತು ಈ ಬಿ ಪಿ, ಬ್ಲಡ್ ಪ್ರೆಷರು, ಡಯಾಬಿಟೀಸ್, ಅಸ್ತಮಾನ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ನಿಯಂತ್ರಣದಲ್ಲಿ ಇರುತ್ತೆ. ಮತ್ತು ಈ ಮೈಗ್ರೇನ್ ಅಂತಾರಲ್ಲ ಸ್ನೇಹಿತರೆ, ಮೈಗ್ರೇನ್ ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ಇಮ್ಯುನಿಟಿ ಬೂಸ್ಟ್ರಾಗಿ ಕೆಲಸ ಮಾಡುತ್ತೆ. ಇದನ್ನು ರೆಗ್ಯುಲರ್ ನಿಯಮಿತವಾಗಿ ಕುಡಿತಾ ಇದ್ದರೆ ಇಮ್ಯುನಿಟಿ ಬೂಸ್ಟ್ರಾಗಿ ಕೆಲಸ ಮಾಡುತ್ತೆ. ಮತ್ತು ಈ ಹಾರ್ಟ್ ಅಟ್ಯಾಕ್ ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಪ್ರಾಬ್ಲಮ್ಸ್ ಮತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ ಇತ್ತಂತಂದ್ರೆ, ಈ ಕಾನ್ಸ್ಟಿಪೇಷನ್ ಆಗ್ತಾಯಿತ್ತಂದರೆ ಮತ್ತು ಸುಸ್ತು, ನಿಶಕ್ತಿ, ವೀಕ್ನೆಸ್ ಅವ್ರಿಗೂ ಕೂಡ ಕೊಡ್ಬೋದು. ಮತ್ತು ಇದನ್ನು ನೀವು ನಿಯಮಿತ ಕಂಟಿನ್ಯೂಸ್ ಆಗಿ ಇದನ್ನು ಕುಡಿತಾ ಇದ್ದರೆ ಏನಾಗುತ್ತೆ, ಒಂದು ನಮ್ಮ ದೇಹದಲ್ಲಿ ವಿಷಪೂರಿತ ಅಂಶಗಳಿರ್ತಾವಲ್ಲ ಅದನ್ನು ಹೊರಹಾಕ್ಲಿಕ್ಕೆ ಸಹಾಯ ಮಾಡುತ್ತಾ ಈ ಒಂದು ಜೀನಿ ಪೌಡ್ರ್. ಮತ್ತು ಏನಾಗುತ್ತೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ದೇಹದಲ್ಲಿ ಇರುತ್ತಲ್ಲ ಅದನ್ನು ಸಹ ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಅದ ಸ್ನೇಹಿತರೆ ಈ ಒಂದು ಜೀನಿ ಪೌಡ್ರನ್ನ ನಾವು ಕುಡಿಯೋದ್ರಿಂದ. ಹಾಗಾದರೆ ಈ ಒಂದು ಜೀನಿ ಪ್ರಾಡಕ್ಟ್ ನಾವೆಲ್ಲರೂ ಕೂಡ ಯೂಸ್ ಮಾಡೋಣ. ಸೊ ಇದರಿಂದ ಏನಾಗುತ್ತೆ ಅಂತ ಹೆಲ್ದಿಯಾಗಿರುತ್ತೆ ದೇಹ ಅಂತ ಹೇಳ್ತಾ, ಮತ್ತು ಇದನ್ನು ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಹಲವಾರು ರೀತಿ ಅಂತ ಮಾಡ್ಬೋದು. ನೀವು ಯಾವ ರೀತಿ ನಾನು ಒಂದು 3-4 ಮೆಥಡ್ ಹೇಳ್ತೇನೆ, ನಿಮಗೆ ಯಾವುದು ಸೂಕ್ತವಾಗಿರುತ್ತೋ, ನಿಮಗೆ ಹೊಂದುತ್ತದೋ, ಸೊ ಆ ಒಂದು ಮೆಥಡನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮಗೆ ಯಾವ ರೀತಿ ಪ್ರಿಪೇರ್ ಮಾಡೋದನ್ನು ಜೀನಿ ಪ್ರಾಡಕ್ಟ್ಸನ್ನು, ಈ ಒಂದು ಜೀನಿ ಪೌಡ್ರನ್ನು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ನಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಏನಾದರೂ ಡೌಟ್ಗಳಿದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.